ಜೀವನ ಮಾಡಿ ಅವರ ಆ ಸಂಪಾದನೆಯಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರು ಬದುಕುವಂತ ಒಂದು ವ್ಯವಸ್ಥೆ ಈ ಭಾಗದಲ್ಲಿರುವಂತ ಎಲ್ಲ ನಮ್ಮ ಕುಲು ಬಾಂಧವರು. ಆದ್ರೆ ಎಲ್ಲಿಂದ ನಾವು ಬಂದು ಇಲ್ಲಿ ಸುಮಾರು ವರ್ಷ 70 ವರ್ಷಗಳ ಹಿಂದೆ ಆಗಿರುವಂತಹ ಒಂದು ಘಟನೆ, ಅದನ್ನ ಇವತ್ತು ಮುಂದೆ ಇಟ್ಕೊಂಡು ಏನು ನಮ್ಮ ಒಕ್ಕಲಿಗರಿಗೆ ಕೊಡ್ತಾ ಇರುವಂತಹ ಕಿರುಕುಳ ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಬಹಳ ಅಸಹ್ಯ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ನಾವಿಷ್ಟೆಲ್ಲ ಒಕ್ಕಲಿಗರಿದ್ಕೊಂಡು ಯಾವುದೋ ಒಂದು ಹಳ್ಳಿಯಲ್ಲಿ, ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ನಾವೆಲ್ಲ ಯಾರೇ ಆಗ್ಲಿ ನಮ್ಮ ಕೆಲಸ ನೋಡ್ಕೊಂಡು ನಮ್ಮ ಇದರಲ್ಲಿ ನಾವು ಇರ್ತೀವಿ ಹೊರತು ನಮ್ದು ಯಾರೋ ಕುಲು ಬಾಂಧವರಿಗೆ ಏನೋ ಆಗಿದೆ, ಅವ್ರಿಗೆ ಏನೋ ಅನ್ಯಾಯ ಆಗಿದೆ, ಏನಾಗಿದೆ ಅಂತ ಹೇಳ್ಬಿಟ್ಟು ಕನಿಷ್ಠ ಪಕ್ಷ ನೋಡುವಂತಹ ಒಂದು ಪರಿಜ್ಞಾನ ಕೂಡ ನಮ್ಮಲ್ಲಿ ಇರ್ತಾ ಇಲ್ಲ. ಏನಿವತ್ತು ನಾಳೆ ಅವ್ರಿಗಾಗ್ತದೆ, ಇನ್ನೊಂದ್ ದಿವಸ ಇನ್ನೊಬ್ರಿಗಾಗ್ತದೆ, ಇನ್ನೊಂದ್ ದಿವಸ ಇನ್ನೊಬ್ರಿಗಾಗ್ತದೆ. ಆದ್ರೆ ನಾನು ಒಂದೇ ಒಂದು ನಿಮ್ಗೆ ಸಭೆ ಮುಖಾಂತರ ಹೇಳೋದೇನು ಅಂತಂದ್ರೆ, ಪಕ್ಷಾತೀತವಾಗಿ ಯಾವಾಗ ನಾವು ಒಕ್ಕಲಿಗರು ಅಂತ ಹೇಳ್ಬಿಟ್ಟು ಹೊರಡ್ತೀವೋ ಆವಾಗ ನಮ್ಮ ಜನಾಂಗಕ್ಕೆ ಒಳ್ಳೇದಾಗ್ತದೆ ಹೊರತು ನಾವು ಆ ಪಕ್ಷ ಈ ಪಕ್ಷ ಏನಿವತ್ತು ನಮ್ಮ ಇದರಲ್ಲಿ ನಾವು ಆ ಪಕ್ಷಕ್ಕೆ ಸೇರಿರೋರು ಈ ಪಕ್ಷಕ್ಕೆ ಸೇರಿರೋರು ಅಂತ ಹೇಳ್ಬಿಟ್ಟು ನಾವೇನು ನಮ್ಮ ಮನೋಭಾವನೆ ಆ ತರ ಒಂದು ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ನಮ್ಮ ಒಕ್ಕಲಿಗರಲ್ಲಿ ಯಾರು ಉದ್ಧಾರ ಆಗಕ್ಕಾಗಲ್ಲ. ಕನಿಷ್ಠ ಪಕ್ಷ ಏನಾದ್ರೂ ಇಂಥ ಗಲಾಟೆಗಳಾದಾಗ ನಾವು ಒಂದಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಒಂದಾಗಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ